ಭಾರತೀಯ ಜನತಾ ಪಕ್ಷ ಕಾನೂನು ಮತ್ತು ಸಂವಿಧಾನಕ್ಕೆ ಉತ್ಕೃಷ್ಟ ಗೌರವವನ್ನು ಕೊಡುವಂತಹ ನಿಲುವನ್ನು ಮೊದಲಿನಿಂದಲೂ ಪ್ರತಿಪಾದಿಸ್ತಾ ಬಂದಿದೆ. ಯಾರನ್ನೂ ಕೂಡ ರಕ್ಷಣೆ ಮಾಡುವಂತಹ ಯಾವುದೇ ಕಿಂಚಿತ್ತೂ ಅವಕಾಶವನ್ನು ಕೂಡ ತಪ್ಪಿತಸ್ಥರ ಪರವಾಗಿ ತೆಗೆದುಕೊಳ್ಳೋದಿಲ್ಲ. ಇನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ಕಾನೂನಿನ ನಿಯಮಗಳು ಅದರಲ್ಲಿ ಏನಿದಾವೆ ಆ ನಿಯಮಗಳ ಅನುಸಾರವಾಗಿ ಒಂದು ಕ್ಷಣನೂ ತಡ ಮಾಡದೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಬದ್ಧರಾಗಿದ್ದೀವಿ. ಇದರಲ್ಲಿ ಒಂದು ಚಾರ್ಜ್ ಶೀಟ್ ಆಗಿರಬೇಕು ಅಂತ ಹೇಳಿ ನನ್ನ ನಾಲೆಡ್ಜ್ಗೆ ಇರುವಂಥದ್ದು. ಕಾನೂನಿನಲ್ಲಿ ಯಾವ್ಯಾವ ಪ್ರಾವಿಷನ್ ಇದಾವೆ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಓದ್ಕೊಳ್ಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಪತ್ರವನ್ನು ಬರೆದು ಬಿಡ್ತೀನಿ ಅಂತ ಹೇಳಿದ್ರೆ ಅಲ್ಲ, ಅದಕ್ಕೊಂದು ನಿಯಮಾವಳಿ ಇದೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಹೇಗೆ ಅಮಾನತು ಮಾಡಬೇಕು ಅನ್ನುವಂತಹ ಪ್ರೊಸೀಜರ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಪ್ರೊಸೀಜರ್ ಮಾಡಲಿ. ಆ ಪ್ರೊಸೀಜರ್ನಲ್ಲಿ ಯಾವ್ಯಾವ ನಿಬಂಧನೆಗಳು ಇದಾವೆ ರಾಜ್ಯ ಸರ್ಕಾರ ಆ ಎಲ್ಲ ನಿಬಂಧನೆಗಳನ್ನ ಪೂರೈಸಿ ಕಳಿಸ್ಕೊಡ್ಲಿ. ಸುಮ್ಮನೆ ಸಂತೆಯಲ್ಲಿ ಬರದಂತೆ ಪತ್ರ ಬರೆಯುವಂಥದ್ದು ರಾಜಕೀಯ ಪ್ರೌಢಿಮೆ ಮತ್ತು ಪ್ರಬುದ್ಧತೆ ಆಗೋದಿಲ್ಲ. ಸೊ ಕಾನೂನಿನ ಪ್ರಕಾರ ಎಲ್ಲ ನಿಯಮಾವಳಿಗಳನ್ನು ಫುಲ್ಫಿಲ್ ಮಾಡಿ ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದ್ದೆ ಆದರೆ ಒಂದು ಕ್ಷಣ ತಡ ಇಲ್ಲದೆ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತೆ. ನಿಬಂಧನೆಗಳು ಮೊದಲನೇದಾಗಿ ಚಾರ್ಜ್ ಶೀಟ್ ಆಗಿರಬೇಕು, ಅವ್ರ ಬಗ್ಗೆ ವಾರಂಟ್ ಪ್ರೊಕ್ಲಮೇಷನ್ ಆಗಿರಬೇಕು. ಪ್ರೊಕ್ಲಮೇಷನ್ ಪ್ರೊಸೀಜರನ್ನು ಇವ್ರು ಇನ್ನೂ ಫಾಲೋ ಮಾಡೇ ಇಲ್ಲ, ಇನಿಷಿಯೇಟೇ ಮಾಡಿಲ್ಲ. ಪ್ರೊಕ್ಲಮೇಷನ್ ಪ್ರೊಸೀಜರನ್ನು ಚಾರ್ಜ್ ಶೀಟ್ ಆಗುವಂಥದ್ದು ಇನ್ನೂ ಇದು ಅಂಡರ್ ಇನ್ವೆಸ್ಟಿಗೇಷನ್ ಅಲ್ಲಿ ಇರುವಂತಹ ನಿಯಮಗಳು ಇದಾವಲ್ಲ ಅವನ್ನೆಲ್ಲ ಫುಲ್ಫಿಲ್ ಮಾಡಿ ಕಳಿಸ್ಬೇಕು. ಇವರು ಸುಮ್ಮನೆ ಹಾರಿಕೆಗೆ ಒಂದು ಉತ್ತರ ಬರೆದು ಮಾನ್ಯ ಮುಖ್ಯಮಂತ್ರಿಗಳ ಸ್ಥಿತಿ ಈ ಮಟ್ಟಕ್ಕೆ ಬಂತಲ್ಲ ಅಂತ ನನಗೆ ನೋವಾಗುತ್ತೆ. ತಾನು ಕೆಲಸ ಮಾಡೋದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋ ಮಟ್ಟಕ್ಕೆ ಮುಖ್ಯಮಂತ್ರಿಗಳು ಬಂದು ನಿಲ್ತಾರಲ್ಲ. ತಾನು ತನ್ನ ವೈಫಲ್ಯವನ್ನ ಮುಚ್ಕೊಳ್ಳೋದಕ್ಕೆ ಆರ್ಥಿಕ ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡಲಿಕ್ಕೆ ಸಾಧ್ಯ ಆಗಲಾರದೆ ಈಗ ಮೇಕೆದಾಟು ಬಗ್ಗೆ ಪಾದಯಾತ್ರೆ ಮಾಡಿದ್ರು. ಸರ್ಕಾರ ಬಂದು 1 ವರ್ಷ ಆಯಿತು. ಕೇಂದ್ರದ ಮೇಲೆ ಹೇಳಿ ಕೂರೋದಾದ್ರೆ ಅವತ್ತು ನೀವು ಹೇಳಬೇಕಿತ್ತು, ಅವತ್ತು ನೀವು ಪಾದಯಾತ್ರೆ ಹೇಗೆ ಮಾಡಬೇಕಿತ್ತು ಅಂದ್ರೆ ನಮ್ಮನ್ನ ಗೆಲ್ಲಿಸಿ ನಾವು ಕಾಲು ಬೀಳ್ತೀವಿ, ಇನ್ನೊಬ್ರಿಗೆ ಕೈ ಮುಗಿತೀವಿ, ಅದೇ ನಮ್ಮ ಸಾಧನೆ ಅಂತ ಹೇಳಬೇಕಿತ್ತು. ಅವಕಾಶ ಕೊಟ್ಟ ಮೇಲೆ ಎಲ್ಲಾ ಸವಾಲುಗಳನ್ನ ಮೀರಿ ಮಾಡಬೇಕಾಗಿದ್ದು ಅವ್ರ ಜವಾಬ್ದಾರಿ. ಈಗ ಮುಖ್ಯಮಂತ್ರಿಗಳು ಕೆಲಸ ಮಾಡಿ ತೋರಿಸ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡ್ರೆ ಆಲ್ರೆಡಿ ಈ ಸರ್ಕಾರ ಹತಾಶ ಸ್ಥಿತಿಗೆ ತಲುಪಿದೆ ಅಂತ. ಸೊ ನಿಯಮಾವಳಿಗಳನ್ನ ಫುಲ್ಫಿಲ್ ಮಾಡಿ ಕಳಿಸಿದ್ರೆ ಒಂದು ಕ್ಷಣ ಕೂಡ ಕೇಂದ್ರ ಸರ್ಕಾರ ಕಾಯಲ್ಲ ಅನ್ನುವಂತಹ ವಿಶ್ವಾಸ ಇದೆ. ತಕ್ಷಣಕ್ಕೆ ಕ್ರಮ ತೆಗೆದುಕೊಳ್ಳಿ. ಒಂದು ಕಾಗ್ನೈಸಬಲ್ ಅಂಡ್ ನಾನ್ ಕಾಗ್ನೈಸಬಲ್ ಅಂತ ಹೇಳಿ 2 ಅಫೆನ್ಸಸ್ ಇದಾವೆ. ಕಾಗ್ನೈಸಬಲ್ ಅಫೆನ್ಸ್ ಅಲ್ಲಿ 1 ಬಾರಿ ನೋಟಿಸ್ ಕೊಟ್ಟಾಗ ಹಾಜರಾಗಲಿಲ್ಲ ಅಂದ್ರೆ 3 ಬಾರಿ ನೋಟಿಸ್ ಕೊಡಬೇಕು ಅಂತ ಇದೆ. ನೋಟಿಸ್ಗೆ ಸಹಕರಿಸ್ತಾರೆ. ಎರಡನೇದಾಗಿ ನಮಗೆ ವಿಶ್ವಾಸ ಇರೋದು ಯಾರ ಮೇಲೆ? ಪೊಲೀಸ್ ಠಾಣೆಯ ಮೇಲೆ. ಪೊಲೀಸ್ ವ್ಯವಸ್ಥೆಯನ್ನ ನಾವು ಗಟ್ಟಿಗೊಳಿಸಲೇಬೇಕು. ನಮಗೆ ಯಾರಿಗೆ ಅನ್ಯಾಯ ಆದ್ರೆ ನಾವು ನ್ಯಾಯವನ್ನ ಕೇಳಲಿಕ್ಕೆ ಹೋಗೋದೇ ಪೊಲೀಸ್ ಠಾಣೆಗೆ. ಹಾಗಾಗಿ ಪೊಲೀಸ್ ಠಾಣೆ ಇನ್ನೊಬ್ಬರ ಕೈಗೊಂಬೆ ಆಗಿಬಿಟ್ರೆ ಎಲ್ಲಿ ಹೋಗಬೇಕು? ಕಾನೂನನ್ನ ಗೌರವ ಕೊಡೋದ್ರಲ್ಲಿ 2 ಮಾತಿಲ್ಲ. ಸೊ ಹರೀಶ್ ಪೂಂಜಾ ಅವರಿಗೆ ಕನಿಷ್ಠ 3 ನೋಟಿಸ್ಗಳನ್ನ ಕಳಿಸ್ಬೇಕಲ್ಲ. ಜನಪ್ರತಿನಿಧಿ ಇದ್ದಾಗ ಯಾವುದೋ ಒತ್ತಡಗಳು ಇರ್ತವೆ, ಅದ್ರ ಮಧ್ಯೆನೂ ಹೋಗಿ ಬಂದಿದ್ದಾರೆ. ಒಂದಕ್ಕೆ ಇನ್ನೊಂದಕ್ಕೂ ನಿನ್ನೆ ರಾತ್ರಿ ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ಸೊ ಇಷ್ಟು ಸಣ್ಣ ಪ್ರಕರಣಕ್ಕೆ 70 ಜನ ಪೊಲೀಸರನ್ನ ನಿಯೋಜಿಸೋ ಬದಲು 70 ಜನ ಪೊಲೀಸರು ಗಸ್ತು ತಿರುಗಿದ್ರೆ ಕಳ್ಳತನವನ್ನ ತಡೆಯಬಹುದಾಗಿತ್ತು. ನಮಗೆ ಗಮನಕ್ಕೆ ಬರಲಾರದೆ ಅಲ್ಲಿ ಯಾವುದೋ ದರೋಡೆಗಳು ನಡೆದಿದ್ರೆ, ಇನ್ನೊಂದು ಅಫೆನ್ಸ್ ನಡೆದಿದ್ರೆ ಅವನ್ನ ತಡಿಬಹುದಾಗಿತ್ತು. ಸಂಚಾರ ನಿಯಮವನ್ನ ಪಾಲಿಸಬಹುದಾಗಿತ್ತು. 70 ಜನ ಪೊಲೀಸರು ಒಂದು ಮನೆಗೆ ಹೋಗುವಂಥದ್ದು ಅವಶ್ಯಕತೆ ಇದೆಯಾ? ಅಂದ್ರೆ ರಾಜ್ಯ ಸರ್ಕಾರದ ಪ್ರಯಾರಿಟಿ ವರ್ಕ್ ಯಾವ ಕಡೆ ಹೋಗ್ತಾ ಇದೆ ಇದನ್ನು ನಾವು ಆಲೋಚನೆ ಮಾಡ್ತೀವಿ. ಒಂದು, ನಾನು ಮಾತನಾಡಿದಾಗ ಅವ್ರ ಜೊತೆಗೆ ಮಾತನಾಡಿದಾಗ ಅವರು ಕೂಡ ತಾಳ್ಮೆ ಕಳ್ಕೊಂಡು ಕೆಲವೊಂದು ಪದಗಳನ್ನು ನಾನು ಬಳಸಿದ್ದು ತಪ್ಪ ಆಗಿರಬಹುದು ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಆದರೆ ಅದರ ಹಿಂದೆ
ಕ್ರಿಮಿನಲ್ ಇಂಟೆನ್ಷನ್ ಇದೆಯಾ ಅನ್ನೋದು ನೋಡ್ಬೇಕು. ಯಾವುದೋ ಮೋಟಿವ್, ಒಂದು ಅಪರಾಧ ಮೋಟಿವ್ ಮೇಲೆ ನಿಂತಿರುತ್ತೆ. ಆಕ್ಸಿಡೆಂಟಲ್ ಡೆತ್ ಆದ್ರೆ ಆತನಿಗೆ ಕೋರ್ಟ್ 2,000 ರೂಪಾಯಿ ದಂಡ ಹಾಕಿಬಿಟ್ಟು ಬರುತ್ತೆ. ಅದೇ ಒಂದು ಡಿಸ್ಪ್ಯೂಟ್ ಮೋಟಿವ್ ಆಗಿ ದ್ವೇಷವಾಗಿ ಕೊಲೆ ಮಾಡಿದ್ರೆ ಆತನಿಗೆ ಮರಣದಂಡನೆ ಆಗುತ್ತೆ. 2 ಸಾವು. ಮರಣದಂಡನೆ ಯಾಕೆ ಕೊಡ್ತಾರೆ? ಹಾಗಿದ್ರೆ 2,000 ರೂಪಾಯಿ ದಂಡ ಯಾಕೆ ಹಾಕ್ತಾರೆ? ಅದರ ಹಿಂದೆ ಮೋಟಿವ್ ಏನಿದೆ, ಉದ್ದೇಶ ಏನಿದೆ ಅನ್ನೋದು ಮುಖ್ಯ. ಹರೀಶ್ ಪೂಂಜಾ ಅವರ ಉದ್ದೇಶ ಏನಿತ್ತು? ಕಾರ್ಯಕರ್ತರ ಮೇಲೆ, ಅಮಾಯಕರ ಮೇಲೆ ಸುಳ್ಳು ಮೊಕದ್ದಮೆ ಹಾಕ್ತಾ ಇದ್ದಾರೆ, ಸುಳ್ಳು ಕೇಸ್ ಹಾಕ್ತಾ ಇದ್ದಾರೆ. ನಾನು 10 ಸಾರಿ ಹೋಗಿ ವಿನಂತಿ ಮಾಡ್ಕೊಂಡಿದ್ದೇನೆ, ನೋಡಿ ಇವನು ಇರಲಿಲ್ಲ, ಇವರಿಗೆ ಆ ಪ್ರಕರಣಕ್ಕೆ ಸಂಬಂಧ ಇಲ್ಲ, ಯಾರ್ದೋ ಮಾತು ಕೇಳಿ ರಾಜಕೀಯ ಪ್ರೇರಿತವಾಗಿ ನೀವು ಕೇಸ್ ಮಾಡ್ತಾ ಇದ್ದೀರಿ. 10 ಮಾತುಗಳನ್ನ ಕೈ ಮುಗಿದು ವಿನಂತಿ ಮಾಡ್ಕೊಂಡಿದ್ದೀನಿ. ಕೇಳದೆ ಇದ್ದಾಗ ಒಂದೊಂದ್ಸರಿ ಆಕ್ರೋಶದಲ್ಲಿ ತಪ್ಪಾಗಿರಬಹುದು ಅಂತ ಹೇಳಿದ್ದಾರೆ. ಆದ್ರೆ ಅದ್ರ ಹಿಂದೆ ಉದ್ದೇಶ ಇದೆಯಾ? ಸೊ ವ್ಯವಸ್ಥೆಯನ್ನು ಕೂಡ ಸರಿ ಮಾಡಬೇಕಲ್ವಾ? ಜನಪ್ರತಿನಿಧಿಯಾಗಿ ತಾಳ್ಮೆಯನ್ನ ಕಳ್ಕೊಳ್ಬಾರ್ದು, ಅದನ್ನ ನಾನು ಒಪ್ಕೊಳ್ತೇನೆ. ಆದ್ರೆ ಒಬ್ಬ ಮನುಷ್ಯ, ಹ್ಯೂಮನ್ ಬೀಯಿಂಗ್, ಅವನ ತಾಳ್ಮೆಗೆ ಒಂದು ಮಿತಿ ಇರುತ್ತಲ್ವಾ? ಪೊಲೀಸ್ ಇಲಾಖೆ ಅದರ ಮೂಲ ಉದ್ದೇಶವನ್ನೇ ಮರೆತು ಬಿಡ್ತು ಅಂದಾಗ ನೀವು ಎಲ್ಲಿ ಹೋಗ್ತೀರಿ? ಇದನ್ನ 12ನೇ ಶತಮಾನದಲ್ಲಿ ಶರಣರೇ ಹೇಳ್ಬಿಟ್ರು. ತಾಯಿಯ ಎದೆ ಹಾಲೆ ವಿಷವಾದರೆ ಯಾರಿಗೆ ನಾವು ಕೇಳೋದು ಅಂತ. ಭೂಮಿನೇ ಹತ್ತು ಬರೀಲಿಕ್ಕೆ ಶುರುವಾದ್ರೆ ನಾವು ಎಲ್ಲೇ ಆಶ್ರಯ ತಗೊಳ್ಳೋದು ಅಂತ ನಾನು ಹೇಳಿದ್ದಲ್ಲ, 12ನೇ ಶತಮಾನದಲ್ಲಿ. ಸೊ ಪೊಲೀಸ್ ಸ್ಟೇಷನ್ನೇ ಕಾಂಗ್ರೆಸ್ಸಿನ ಏಜೆಂಟ್ ಆಗ್ಬಿಟ್ರೆ ಎಲ್ಲಿ ಹೋಗ್ತೀರಾ ನೀವು? ಎಲ್ಲಿ ನ್ಯಾಯ ಕೇಳ್ತೀರಾ? ಹಾಗಾಗಿ ಮೊದಲು ವ್ಯವಸ್ಥೆಯನ್ನು ಗಟ್ಟಿಗೊಳಿಸೋಣ. ಸರ್ಕ್ಯುಲರ್ ತೆಗೆಸಿ DG ಅವರು ಹೊಸ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಪೊಲೀಸರಿಗೆ, ಬೀಟ್ ವ್ಯವಸ್ಥೆಗೆ ಎಷ್ಟು ಸುತ್ತೋಲೆಗಳನ್ನು ಹೊರಡಿಸಿದ್ದಾರೆ ಕೇಳಿ. ಈಗ ನನ್ನ ವಿಡಿಯೋ ನೋಡಿದ ಮೇಲೆ ತಕ್ಷಣಕ್ಕೆ ಹೊರಡಿಸ್ತಾರೆ, ಹಿಂದಿನ ಡೇಟ್ ಹಾಕಿ ಕೊಡಬಹುದು. ನೀವು ಪೊಲೀಸ್ ಸ್ಟೇಷನ್ಗೆ ತಗೊಳ್ಳಿ, ಪೊಲೀಸ್ ಸ್ಟೇಷನ್ನಿಂದ ಮಾಹಿತಿ ತಗೊಳ್ಳಿ, ಸುತ್ತೋಲೆಗಳು ಎಷ್ಟು ಬಂದಿದ್ದಾವೆ. ಹಿಂದೆ ಬೊಮ್ಮಾಯಿಯವರು ಹೋಮ್ ಮಿನಿಸ್ಟರ್ ಇದ್ದಾಗ ವಾರಕ್ಕೆ ರಾಜ್ಯದಲ್ಲಿ 1 ಪ್ರಕರಣ ಆದ್ರೆ ಇಡೀ ರಾಜ್ಯದ ಪೊಲೀಸ್ ಸ್ಟೇಷನ್ಗಳಿಗೆ ಸುತ್ತೋಲೆ ಹೋಗ್ತಿದ್ವು. ನಿನ್ನೆಯ ದಿನ ಇಂತಹ ಪ್ರಕರಣ ಇಲ್ಲಿ ದಾಖಲಾಗಿದೆ, ಸೊ ನಿಮ್ಮಲ್ಲಿ ಏನೇನಾಗಿದೆ. ಒಂದು ಡ್ರಗ್ಸ್ 0 ಟಾಲರೆನ್ಸ್ ಅಂತ ಹೇಳಿ ತಗೊಂಡ್ರು ಡ್ರಗ್ಸ್ಗೆ. ಪ್ರತಿ ಪೊಲೀಸ್ ಸ್ಟೇಷನ್ ನಲ್ಲಿ ಎಲ್ಲಾ ಕಡೆ ಗಸ್ತನ್ನ ಮಾಡಬೇಕು. ಡ್ರಗ್ಸ್ ಇದು ಮಾದಕ ವಸ್ತುಗಳು ಎಷ್ಟಿದಾವೆ ಪ್ರಕರಣಗಳು ದಾಖಲಾಗಬೇಕು ಅಂತ ಹೇಳಿ ಹೆಚ್ಚು ಕಡಿಮೆ 4,000 ಪ್ರಕರಣಗಳು ದಾಖಲಾದವು. ಬರೀ ಬೆಂಗಳೂರಲ್ಲಿ ಒಂದು ಡ್ರಗ್ ಕೇಸ್ ಆಗಿದ್ದಕ್ಕೆ ಸುತ್ತೋಲೆ ಹೊರಡಿಸಿದ್ರು ಎಲ್ಲಾ ಸ್ಟೇಷನ್ಗೆ. 4,000 ಕೇಸ್ಗಳು ಡಿಟೆಕ್ಟ್ ಆದವು. ಒಂದು ಕೊಲೆ ಆಯ್ತು ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ನನ್ನ ಮಗಳನ್ನ ಕೊಲೆ ಮಾಡ್ತಾರೆ ಅಂತ ಹೇಳಿ ಹೋಗಿದ್ದಾನೆ ಅಂತ ಹೇಳಿದ್ರು ರಕ್ಷಣೆ ಕೊಡ್ಲಿಲ್ಲ. ನೇಹಾ ಹತ್ಯೆ ಆದಾಗಲೇ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೆ ಸರ್ಕ್ಯುಲರ್ ಹೋಗಿದ್ರೆ ಅಂಜಲಿ ಹತ್ಯೆ ಆಗ್ತಿರ್ಲಿಲ್ಲ. ಪೊಲೀಸ್ ಸ್ಟೇಷನ್ನ ಗೃಹ ಸಚಿವರು ಅವ್ರ ಕೆಲಸ ಮಾಡೋದ್ರಲ್ಲಿ ಸಂಪೂರ್ಣ ಸೋತಿದ್ದಾರೆ. ಅದಕ್ಕೆ ಇದಾಗ್ತಾ ಇದೆ. ನಾನು ಹೇಳುವಂಥದ್ದು, ಅಪರಾಧಿಗಳು ಯಾರು ಕೂಡ ಕಾನೂನಿನ ಚೌಕಟ್ಟಿನಿಂದ ತಪ್ಪಿಸ್ಕೊಳ್ಬಾರದು. ಯಾರು ಕೂಡ, ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ, ಈ ನಿಲುವಿನಲ್ಲಿ ನಾವಿದ್ದೀವಿ. ನಿಮಗೆ ಮೇಲ್ನೋಟಕ್ಕೆ ಇಡಿ ಸಿಬಿಐ ಎಲ್ಲಿ ದಾಳಿ ಮಾಡಿದೆ ಅಲ್ಲಿ ಅಕ್ರಮವಾದಂತಹ ಹಣ ಪತ್ತೆ ಆಗಿದೆ, ಅದನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇಷ್ಟು ವರ್ಷ 65 ವರ್ಷ ಭ್ರಷ್ಟಾಚಾರದಲ್ಲಿ ಮುಳುಗಿದವರು. ನರೇಂದ್ರ ಮೋದಿ ಅವರು ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನ ನಡೆಸಿದ್ರು. ಹೇಗೆ ಭ್ರಷ್ಟಾಚಾರ ಆಗತ್ತೆ? ನೀವು ಮಾಹಿತಿ ಕೊಡಿ, ನಿಮ್ಮ ಹತ್ರ ಇದ್ರೆ ಅವರ ಮೇಲೂ ಕೂಡ ಕ್ರಮ ತಗೊಳುತ್ತೆ. ಇಡಿ ಸಿಬಿಐ ಅದಕ್ಕೆ ಯಾವುದೇ ಪಕ್ಷ ಇಲ್ಲ, ಯಾವುದೇ ಇದಿಲ್ಲ. ಅಕ್ರಮವೇ ಯಾರು ಮಾಡಿದ್ರು. ಎರಡನೇದು ಪೊಲೀಸ್ ಇಲಾಖೆ ನಿಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದ್ದಾವೆ. ಡಿ ಸುಧಾಕರ್ ಅವರನ್ನ ಅಟ್ರಾಸಿಟಿ ಕೇಸಲ್ಲಿ, ದಲಿತರ ವಿರುದ್ಧ ದೌರ್ಜನ್ಯ ಪ್ರಕರಣದಲ್ಲಿ FIR ಆದ್ರೆ ಅರೆಸ್ಟ್ ಮಾಡಲ್ಲ. ಇಲ್ಲಿ ಅಮಾಯಕನನ್ನ ಯಾಕೆ ಬಂಧಿಸಿದ್ದೀರಿ ಅಂತ ಹೇಳಿದ ತಕ್ಷಣ ಅರೆಸ್ಟ್ ಮಾಡಕ್ ಹೋಗ್ತಾರೆ. ತಪ್ಪಲ್ವಾ? ಮೇಲ್ನೋಟಕ್ಕೆ ನಿಮಗೆ ಕಾಣ್ತಾ ಇಲ್ವಾ? ಇದನ್ನ ನಾವು ಹೇಳ್ತಾ ಇರುವಂತದ್ದು. ಇಡೀ ರಾಜ್ಯದ್ದು ತಗೊಂಡ್ರೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ನನಗೆ ಆತಂಕ, ತಮಿಳುನಾಡು ಮಾದರಿಯನ್ನ ಇವರೆಲ್ಲಿ ಕರ್ನಾಟಕದಲ್ಲಿ ತರ್ತಾ ಇದ್ದಾರಾ, ಆ ಮಟ್ಟಕ್ಕೆ ಒಯ್ದು ಬಿಡ್ತಾರಾ ಅನ್ನೋ ಆತಂಕ ಹಿಂದೆ ಇರ್ತಿತ್ತು. ಜಯಲಲಿತಾ ಗೆದ್ದ ತಕ್ಷಣ ಕರುಣಾನಿಧಿಯನ್ನ ಜೈಲಿಗೆ ಕಳಿಸೋದು,
ಕರುಣಾನಿಧಿ ಗೆದ್ದ ತಕ್ಷಣ ಜಯಲಲಿತಾ ಅವ್ರ ಮೇಲೆ ಕೇಸ್ ಹಾಕೋದು, ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆಯನ್ನು ತಂದುಬಿಟ್ರೆ, ಹಾಗಾಗಿ ಪೊಲೀಸ್ ಇಲಾಖೆ ಸ್ವತಂತ್ರವಾಗಿ ಕೆಲಸ ಮಾಡಬೇಕು. DG ಆ್ಯಂಡ್ IG ಅದರ ಬಗ್ಗೆ ಗಮನ ಹರಿಸಬೇಕು. ಒಂದು, BJP ಪಕ್ಷ ರಾಜಕೀಯ ದ್ವೇಷಕ್ಕಾಗಿ ಸರ್ಕಾರಿ ಸಂಸ್ಥೆಗಳನ್ನು ಯಾವಾಗಲೂ ಬಳಸ್ಕೊಂಡಿಲ್ಲ, ತಾವದನ್ನು ಗಮನಿಸಿ. ಆಮೇಲೆ ಪೊಲೀಸ್ ಇಲಾಖೆಗೆ ಸ್ವತಂತ್ರವಾಗಿ ತನಿಖೆಯನ್ನು ಮಾಡಲಿಕ್ಕೆ, ವಿಚಾರಣೆಗೆ ಒಳಪಡಿಸಲಿಕ್ಕೆ ಸ್ವಾತಂತ್ರ್ಯ ಇತ್ತು. ಇವತ್ತು ಒಬ್ಬ ಬೀಟ್ ಕಾನ್ಸ್ಟೇಬಲ್ ಅನ್ನ ಕಂಟ್ರೋಲ್ ಮಾಡೋ ಮಟ್ಟಕ್ಕೆ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಾವು ಮಾತನಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದ್ದಕ್ಕೆ ಕೇಸ್ ಮಾಡಿದಂತಹ ಉದಾಹರಣೆ BJP ಆಡಳಿತದಲ್ಲಿ ಒಂದಿದೆಯಾ? ಇವರೇ 40% ಪ್ರಕರಣ ಅಂತ ಹೇಳಿ ದೊಡ್ಡದಾಗಿ ಪೋಸ್ಟರ್ ಹಚ್ಚಿದ್ರು. ಸಾಕ್ಷಿ ಕೊಡಿ, ದಾಖಲೆ ಕೊಡಿ ಅಂದಾಗ ಇವ್ರಿಗೆ ಕೊಡ್ಲಿಕ್ಕಾಗ್ಲಿಲ್ಲ. ಪ್ರಿಯಾಂಕ್ ಖರ್ಗೆ ಮೇಲೆ ನಾವು FIR ಮಾಡಲಿಲ್ಲ. ಆದರೆ ಇದೇ ಕಾಂಗ್ರೆಸ್ಸಿನ ಮೇಲೆ ಒಂದು ಸಣ್ಣ ಕಾಮೆಂಟ್ ಮಾಡಿದ್ರೆ ಅರೆಸ್ಟ್ ಆಗ್ತಾರೆ, FIR ಆಗ್ತವೆ. ಇದೇ ನಿಮ್ಮ ದಾಖಲೆ ಅಲ್ವಾ? ನೀವು ಮಾಹಿತಿ ಹಕ್ಕಿನಲ್ಲಿ ತಗೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥವರ ಮೇಲೆ IT ಆಕ್ಟ್ ಮೇಲೆ ಎಷ್ಟು ಪ್ರಕರಣಗಳು ಕರ್ನಾಟಕದಲ್ಲಿ ದಾಖಲಾಗಿದ್ದಾವೆ, ನೀವು ಮಾಹಿತಿ ತಗೊಳ್ಳಿ. ಅದು ಇಸ್ವಿಯನ್ನು ಹಾಕಿ ತಗೊಳ್ಳಿ. 2023 ನಂತರ ಎಷ್ಟು, 2023ಕ್ಕೆ ಮೊದಲು 50 ವರ್ಷದ್ದು ತಗೊಳ್ಳಿ ನೀವು ಎಷ್ಟು ಅಂತ. ಇವರು 1 ವರ್ಷದಲ್ಲಿ ಹಿಂದಿನ 50 ವರ್ಷದ ಆಗಲಾರದ 100 ಪಟ್ಟು ಕೇಸ್ ಮಾಡಿದ್ದಾರೆ ಅಂದ್ರೆ ಇಲಾಖೆಯನ್ನ, ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ನೀವೇ ಮಾಹಿತಿಯನ್ನ ಈಗಲೇ ನೋಡಿ. ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆಯಲ್ಲಿ 54 ಲಕ್ಷ ರೈತರು ತಗೊಳ್ತಾ ಇದ್ದಾರೆ ಬೆನಿಫಿಟ್. ನಾವು ಕೊಡ್ತಾ ಇದ್ದೀವಿ. ನಿರಂತರ ಕಂತುಗಳು, 2 ವರ್ಷಕ್ಕೆ ಒಂದು ಕಂತುಗಳು ನಿರಂತರ ಬರ್ತಾ ಇದ್ದಾವೆ. 54 ಲಕ್ಷ ರೈತರು ಅವ್ರು ಯಾರು? 54 ಲಕ್ಷ ರೈತರು. ಸೊ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಪ್ರತಿ ರೈತರಿಗೆ ಬರ್ತಾ ಇದೆ ಅಂದ್ರೆ ದುಡ್ಡು 55 ಲಕ್ಷ ಜನರಿಗೆ, 54 ಲಕ್ಷ ಚಿಲ್ಲರೆ ರೈತರಿಗೆ ಬರ್ತಾ ಇದೆ ಅಂದ್ರೆ, ಇವರು 33 ಲಕ್ಷ ಜನರಿಗೆ ಕೊಡ್ತಾರೆ ಅಂದ್ರೆ ಎಷ್ಟು ಜನ ಉಳಿದ್ರು? 21-22 ಲಕ್ಷ ರೈತರು ಹೊರಗೆ ಉಳಿದ್ರು ಅಲ್ವಾ? ಅವ್ರೇನ್ ಪಾಪ ಮಾಡಿದ್ದಾರೆ? ಅವರಿಗೆ ಯಾಕೆ ಪರಿಹಾರ ಕೊಡ್ತಾ ಇಲ್ಲ? ನಂಬರ್ 1. ನಂಬರ್ 2, 1 ಪೈಸೆನೂ ಕೊಡ್ಲಿಲ್ಲಲ್ಲ ಸರ್. ಹಿಂದೆ BJP ಸರ್ಕಾರ ಇದ್ದಾಗ ಡಬಲ್ ಹಾಕಿ ಕೊಟ್ಟಿದ್ದೀವಿ. ಇದೇ ಸರ್ಕಾರದಲ್ಲಿ ದಾಖಲೆ ಇದೆ. ರೈತರಿಗೆ 1 ರೂಪಾಯಿ ಅಡಿಷನ್ ಕೊಡ್ತಾ ಇಲ್ಲ. ಆಮೇಲೆ SDRF ಅಲ್ಲಿ ಕೊಟ್ಟಿದ್ದು ಅದು ರೂಲ್ಸ್ ಆದ್ರೂ ಬರುತ್ತಾ? NDRF ನಲ್ಲಿ ಡಿಡಕ್ಷನ್ ಮಾಡಬೇಕು ಅನ್ನೋದು ರೂಲ್ಸ್ ಇದೆಯಾ? ಸೊ NDRF ಅಲ್ಲಿ ಕೊಟ್ಟಿದ್ದನ್ನ ಡಿಡಕ್ಟ್ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿದ್ರೆ ಇಟ್ಸ್ ಅ ವಯೋಲೇಷನ್ ಆಫ್ NDRF ರೂಲ್ಸ್. ಈ ಸರ್ಕಾರ ಖಜಾನೆ ಖಾಲಿ ಮಾಡಿಕೊಂಡು ತನ್ನ ಹತ್ರ ನನಗೆ ಯೋಗ್ಯತೆ ಇಲ್ಲಪ್ಪ ಸರ್ಕಾರನ ನಡೆಸಲಿಕ್ಕೆ ಅಂತ ಹೇಳಕ್ಕಾಗದೆ ಪಾಪ ಅಮಾಯಕರನ್ನ ಕೇಂದ್ರದ ಕಡೆ ತೋರಿಸ್ತಾ ಹೋಗುವಂಥದ್ದು ಇದೆಯಲ್ಲ, ಈ ಸ್ಥಿತಿಗೆ ಬಂದಿದ್ದರ ಫಲ ಇದು. ಈ ಸರ್ಕಾರ ಎಷ್ಟರ ಮಟ್ಟಿಗೆ ದುರುಪಯೋಗ ತಗೊಳ್ಬೇಕು ಅಷ್ಟೆಲ್ಲದೂ ತಗೊಂಡಿದೆ. ಬಹಳಷ್ಟು ವರ್ಷಗಳ ಹಿಂದೆನೆ, ಬಹಳಷ್ಟು ತಿಂಗಳುಗಳ ಹಿಂದೆನೆ ನನಗೂ ಕೂಡ ಇಲಾಖೆಯಲ್ಲಿ ಇರುವಂತಹ ಸ್ನೇಹಿತರು ಇದ್ದಾರೆ. ಯಾವ್ಯಾವುದೋ ಫೋನ್ ಟ್ಯಾಪಿಂಗ್ ಮಾಡುವಂಥದ್ದು ಕ್ರಿಮಿನಲ್ ಕೇಸ್ಗಳಿಗಾಗಿ ಕ್ರೈಮ್ ನಂಬರನ್ನು ರೆಫರ್ ಮಾಡಿ ತಗೊಳ್ತಾರೆ. ಈ ಕ್ರೈಮ್ನಲ್ಲಿ ಅಥವಾ ಈ ಇನ್ಸಿಡೆಂಟ್ನಲ್ಲಿ ಇವರದ್ದು ಅವಶ್ಯಕತೆ ಇದೆ ಅಂತ ಹೇಳಿ. ನನ್ನ ಸ್ನೇಹಿತರು ಬಹಳಷ್ಟು ಜನ ಇಲಾಖೆಯಲ್ಲಿ ಇರೋದ್ರಿಂದ BJPಯ ಬಹುತೇಕ ಎಲ್ಲ ಶಾಸಕರದ್ದು ಡಿಫ್ಯಾಕ್ಟ್ ನಿಮ್ದು ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದು. ಇತ್ತೀಚೆಗೆ ಗೊತ್ತಾಯ್ತು, ಒಂದು 6 ತಿಂಗಳಿಂದ ಕಾಂಗ್ರೆಸ್ನ ಶಾಸಕರಲ್ಲಿ ಏನು ಅಸಮಾಧಾನ ಹೊಗೆ ಬಿಡ್ತಾ ಇದೆ, ಅದಕ್ಕಾಗಿ BJP ಶಾಸಕರದ್ದು ಎಷ್ಟು ಚಲನವಲನವನ್ನು ಗಮನಿಸ್ತಾ ಇದ್ದಾರೆ, ಅದಕ್ಕಿಂತ ಹೆಚ್ಚು ಅವರದೇ ಪಕ್ಷದ ಚಲನವಲನಗಳನ್ನ ಗಮನಿಸ್ತಾ ಇದ್ದಾರೆ. ಸ್ಕೈಪಲ್ಲಿ ಇಟ್ಟಿದ್ದಾರೆ, ಫೋನ್ ಟ್ಯಾಪಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾಗಿಲ್ಲ, ಅವರಿಗೆ ಯಾರ ಮೇಲೂ ವಿಶ್ವಾಸ ಇಲ್ಲ. ಸೊ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನ ಕೂಡ ಕಾಂಗ್ರೆಸ್ಗಿಲ್ಲ. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.